ನಮಸ್ಕಾರ ವೀಕ್ಷಕರೇ. ಆರ್ಸಿಬಿ ತಂಡದ ಮಾಜಿ ಆಟಗಾರ ಫಿನ್ ಎಲೆನ್ ಅವರು ಈಗ ಇನ್ನೊಮ್ಮೆ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆಡೆದಿದ್ದಾರೆ. ಪಾಕಿಸ್ತಾನ ಮತ್ತೆ ನ್ಯೂಜಿಲೆಂಡ್ ನಡುವೆ ನಡೆಯುತ್ತಿರುವ T20 ಸರಣಿ ಯುದ್ಧಕ್ಕೂ ಸ್ಫೋಟಕ ಬ್ಯಾಟಿಂಗ್ ನಡೆಸುತ್ತಿರುವ ಫಿನ್ ಎಲೆನ್ ಅವರು ಈಗ ಇನ್ನೊಮ್ಮೆ ಆರ್ಭಟಿಸುವ ಮೂಲಕ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದಾರೆ. ಕಳೆದ 2 ವರ್ಷಗಳಿಂದ ಆರ್ಸಿಬಿ ತಂಡದಲ್ಲಿದ್ದ ಫಿನ್ ಎಲೆನ್ ಅವರಿಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಒಂದೇ ಒಂದು ಪಂದ್ಯವನ್ನು ಕೂಡ ಆಡಲು ಅವಕಾಶ ನೀಡಿರಲಿಲ್ಲ. ಇದು ಆರ್ಸಿಬಿ ಅಭಿಮಾನಿಗಳ ಕೆಂಗಣ್ಣಿಗೂ ಕೂಡ ಗುರಿಯಾಗಿತ್ತು. ಫಿನ್ ಎಲೆನ್ ಅವರು ಉತ್ತಮ ಫಾರ್ಮ್ ನಲ್ಲಿದ್ದರೂ ಕೂಡ ಆರ್ಸಿಬಿ ತಂಡ ಈ ಬಾರಿ ತಂಡದಿಂದ ರಿಲೀಸ್ ಮಾಡಿತ್ತು. ನಂತರ ಇದರ ಬಗ್ಗೆ ಆರ್ಸಿಬಿ ಅಭಿಮಾನಿಗಳಿಂದ ಸಾಕಷ್ಟು ಆಕ್ರೋಶ ಕೂಡ ಕಂಡು ಬಂದಿತ್ತು. ಆದರೆ ಈಗ ಆರ್ಸಿಬಿ ಇಂದ ರಿಲೀಸ್ ಆದ ಬಳಿಕ ಫಿನ್ ಎಲೆನ್ ಅವರು ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದು ತಮ್ಮ ಸ್ಫೋಟಕ ಆಟದ ತಾಕತ್ತನ್ನು ಇನ್ನೊಮ್ಮೆ ವಿಶ್ವ ಕ್ರಿಕೆಟ್ಗೆ ತೋರಿಸಿಕೊಡುತ್ತಿದ್ದಾರೆ. ಪಾಕಿಸ್ತಾನ ವಿರುದ್ಧ ನಡೆಯುತ್ತಿರುವ T20 ಸರಣಿಯಲ್ಲಿ 2ನೇ T20 ಪಂದ್ಯದಲ್ಲಿ ಕೇವಲ 41 ಎಸೆತಗಳಲ್ಲಿ ಸ್ಫೋಟಕ 74 ರನ್ ಸಿಡಿಸಿದ್ದ ಫಿನ್ ಎಲೆನ್ ಅವರು ಇಂದು ನಡೆದ 3ನೇ T20 ಪಂದ್ಯದಲ್ಲಿ ಕೇವಲ 62 ಎಸೆತಗಳಲ್ಲಿ 15 ಬೌಂಡ್ರಿ ಮತ್ತೆ 5 ಸಿಕ್ಸರ್ಗಳ ನೆರವಿನಿಂದ ಭರ್ಜರಿ 137 ರನ್ ಸಿಡಿಸಿ ಮಿಂಚಿದ್ದಾರೆ. ಆದರೆ ದುರಾದೃಷ್ಟಕರ ಸಂಗತಿ ಏನೆಂದರೆ ಫಿನ್ ಎಲೆನ್ ಅವರನ್ನು ಯಾವುದೇ ತಂಡವೂ ಕೂಡ ಈ ಬಾರಿಯ ಆಕ್ಷನ್ ನಿಂದ ಪಿಕ್ ಮಾಡಿಲ್ಲ. ಸದ್ಯ ಆರ್ಸಿಬಿ ಇಂದ ನಿರ್ಗಮಿಸಿದ ಬಳಿಕ ಫಿನ್ ಎಲೆನ್ ಅವರು ತಮ್ಮ ಆರ್ಭಟವನ್ನು ಮುಂದುವರಿಸಿದ್ದು ಈ ಬಾರಿಯ IPL ನಲ್ಲಿ ಯಾವುದೇ ಆಟಗಾರರ ರಿಪ್ಲೇಸ್ಮೆಂಟ್ ಆಗಿ ಮತ್ತೆ IPL ಗೆ ಎಂಟ್ರಿ ನೀಡುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಫಿನ್ ಎಲೆನ್ ಅವರನ್ನು ಆರ್ಸಿಬಿ ತಂಡ ಹೊರಹಾಕಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.